ಹಾಯ್, ಇವತ್ತಿನ ರೆಸಿಪಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಹಬ್ಬದ ಊಟ. ಸೊ ಇಲ್ಲಿ ಇಷ್ಟೊಂದು ರೆಸಿಪೀಸ್ ಇದೆ. ಸೊ ಅದನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋದರೆ ಒಂದು ದಿನವೆಲ್ಲ ಆಗುತ್ತೆ. ನಾನು ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಥರ ಮಾಡ್ತಿದ್ದೀನಿ, ಯಾವ್ಯಾವ ವೆರೈಟಿ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ವಾಚ್. ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಣ. ಸೊ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಟಿದ್ದೀವಿ, ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ, ಈಗ ನಾವು ಅದಕ್ಕೆ ಸಾಸಿವೆ ಹಾಕೊಳ್ಳೋಣ. ಮೆಂತ್ಯ ಹಾಕೋಣ, ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಸಾಂಬಾರನ್ನು ಹಾಕೋಣ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ, 3 ಬೇಗ ಟೈಮಲ್ಲಿ ನಾವು ಅವರೆಕಾಯಿ ಚಪ್ಪರದ ಅವರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 1 ಸ್ಪೂನಷ್ಟು ಎಣ್ಣೆ ಹಾಕೋದ್ರಿಂದ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಚೆನ್ನಾಗಿ ಫ್ರೈ ಆಗಿದೆ. ಒಂದು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಮಾಡಿಟ್ಕೊಂಡಿದ್ವಿ ನೋಡಿ. ಅದ್ರ ಜೊತೆಗೆ ನುಗ್ಗೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಜೊತೆಗೆ ಮಾವಿನಕಾಯಿ ಹಾಕೋಣ. ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಚೂರು ಜೀರಿಗೆ, ಅವರೆಕಾಯಿ ಹಾಕೊಂಡು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರಾಗಿ. ಒಲೆಗೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ಮಾಡಿದಂಥ ಖಾರದ ಪೌಡ್ರು. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನಿಮಗೆ ನೋಡ್ಕೊಳ್ಳಿ. ಅದನ್ನು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಿಸಿ ಬೇಯಿದ ನಂತರ ಇದನ್ನು ನೋಡೋಣ. ಎಲ್ಲ ಐಟಮ್ಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾವೇನೇನು ಹಾಕಬೇಕು ಅಂತಂದರೆ ಚಿಟಿಕೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನ್ ಅಂತ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ಟು ಎಣ್ಣೆ ಒಂದ್ಸರಿ ಈ ಥರ ಫ್ರೈ ಮಾಡ್ಕೊಳ್ಳಿ ಪೌಡ್ರನ್ನ. ನೀರೆಷ್ಟು ಬೇಕು ಅಂತ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಲಿ ನೋಡಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳದಿಂದ ಮುಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಕೊಳ್ಳೋಣ. ಇಲ್ಲೂ ಅಷ್ಟೇ ಮುಚ್ಚಳ ಹಾಕಿ ಚೆನ್ನಾಗಿ ಒಂದು 5-6 ನಿಮಿಷ ಬೇಯಿಸ್ಕೊಳ್ಳಿ. ನೀಟಾಗಿ ಬೇಯ್ತಾ ಇರಲಿ. ಈ ಕಡೆ ನಾವೇನು ಮಾಡೋಣ, ಮಾವಿನಕಾಯಿ ಶೇಖರಣೆ ಮಾಡೋಣ. ಸೊ ಅದಕ್ಕೆ ನಾನಲ್ಲಿ ಸಣ್ಣ ಬಾಣಲಿ ತೊಗೊಂಡಿದ್ದೀನಿ, ಹಚ್ಕೊಳ್ಳಿ. ಸಣ್ಣ ಬಾಣಲಿ ಇಟ್ಟಿದ್ದೀನಿ, 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಕಾಯಲ್ಲಿ ಬಿಸಿಯಾಗಿದೆ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈಗ ನಾವು ಮಾವಿನಕಾಯಿ ಪೀಸಸ್ ಇದೆಯಲ್ಲ ಇದನ್ನು ಹಾಕೊಳ್ಳೋಣ. ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸಾಕಿಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನ್ ಸಾಕು. ಮಿಕ್ಸ್ ಕೊಟ್ಕೊಳ್ಳೋಣ ಈ ರೀತಿ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಪಲ್ಯ ಆಲ್ಮೋಸ್ಟ್ ಆಗೋ ಸ್ಟೇಜಲ್ಲಿದೆ. ಒಂದು ಮಸಾಲೆ ಹಾಕಬೇಕು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾವು ಕಡಲೆ ಬೀಜ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 4 ಎಸಳು, 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಬಿಡೋಣ. ಈಗ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದ್ಸಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಆಲ್ಮೋಸ್ಟ್ ಪಲ್ಯ ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ನೋಡಿ ಎಲ್ಲ ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಹುಣಸೆ ರಸ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ 1 ಸೌಟಷ್ಟು ಹುಣಸೆ ರಸ ಹಾಕ್ಕೊಳ್ಳಿ. ನೋಡಿ ಬೇಳೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದರಲ್ಲಿ 3 ಸೌಟ್ ಬೇಳೆ ನಾನು ಹಾಕ್ತೀನಿ. ಎಷ್ಟು ಬೇಕೋ ನೀರು ಹಾಕಿ ಚೆನ್ನಾಗಿ ಒಂದು 2 ಕುದೀಲಿ. ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬಿಡಿ, ಅಷ್ಟೇ ಸಾಂಬಾರು. ನೋಡಿ ಬೆಲ್ಲ 1 ಕಪ್ ಹಾಕೋಣ. 1 ಕಾಲು ಕಪ್ ಬೆಲ್ಲ ಹಾಕ್ತಿದ್ದೀನಿ. ಇನ್ನೊಂದು 1/4 ಕಪ್ ಹಾಕ್ಕೊತೀನಿ, ಸಾಕಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕರಗಿ ಬೆಲ್ಲ ಕರಗಿದ್ಮೇಲೆ ಇದು ರೆಡಿ ಆಗುತ್ತೆ. ನೋಡಿ ಹಾಕಿರೋ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ಸಾಂಬಾರು ಚೆನ್ನಾಗಾಗಿದೆ. ಈಗ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಒಂದು 2 ಕಡ್ಡಿ ಕರಿಬೇಕು ಅಷ್ಟೇ. ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ. ಮುಗೀತು ಸಾಂಬಾರು. ನೋಡಿ ಪ್ಯಾನಲ್ಲಿ ಕುಕಿಂಗ್ ಮಾಡ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ನಾವೇನು ಹಾಕೋಣ ಅಂತಂದರೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಇದರಲ್ಲಿ. ಓಕೆ, ಇದರಲ್ಲಿ ನಾನು ಕೆಸುವಿನ ಗಡ್ಡೆ ಪಲ್ಯ ಮಾಡ್ಕೊತೀನಿ. ಸಿಡೀಲಿ ಸ್ವಲ್ಪ ಸಾಸಿವೆ. ಇದರಲ್ಲಿ ನಾನು ಕ್ಯಾರೆಟ್ ಪಲ್ಯ ಮಾಡ್ಕೊತೀನಿ. ಸೊ ಎಲ್ಲದರಲ್ಲೂ ಸಾಸಿವೆ ಸಿಡೀಲಿ. ಸೊ ಎಲ್ಲದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ, ಇದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ, ಇದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ. ಎಲ್ಲ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಜಾಸ್ತಿ ಸಿಟ್ಟಿದೆ. ಸ್ವಲ್ಪ ಈರುಳ್ಳಿ, 2 ಕಡ್ಡಿ ಕರಿಬೇವು ಫ್ರೈ ಆಗಲಿ. ಇಲ್ಲಿ 2 ಕಡ್ಡಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಕೆಸುವಿನ ಗೆಡ್ಡೆ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಕ್ಯಾರೆಟ್ ಹಾಕೊಳ್ಳೋಣ. ಅರಿಶಿನ ಪುಡಿ, ಮನೆಯಲ್ಲೇ ಮಾಡಿದಂಥ ಮೆಣಸಿನ ಪುಡಿ, ಸ್ವಲ್ಪ ಸ್ಪೈಸಿಗೆ ತಕ್ಕಷ್ಟು ಉಪ್ಪು, ಇಂಗು ಹಾಕೊಳ್ಳಿ. ಇಂಪಾರ್ಟೆಂಟ್ ಹಾಕೊಳ್ಳಿ. 1/4 ಸೌಟು ಹುಣಸೆ ರಸ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಆಗಬೇಕು. ಫ್ರೈ ಆಗಿದ್ದು ಈ ರೀತಿ ಕ್ಯಾರೆಟ್ ಮಾಂಸದಲ್ಲಿ ಈ ರೀತಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ, ಅಷ್ಟೇ, ಮುಗಿದು ಆಫ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ಜೋಳ ಹೋಗಿದೆ. ನೀಟಾಗಿ ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಮಸಾಲೆ ಪೌಡರ್ ಹಾಕ್ಕೊಳ್ಳೋಣ. ಚಿಟಿಕೆ ಅರಿಶಿನ, ಸ್ಪೂನು ಮನೇಲಿ ಮಾಡಿರೋಂಥ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಕ್ಯಾರೆಟ್ಗೆ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದನ್ನು ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಇಳಿಸ್ಬಿಡೋಣ ಅಷ್ಟೇ. ನಮ್ಮ ಪಲ್ಯ ರೆಡಿ ಆಗೋಗಿದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೋಣ. ಉಪ್ಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರ ಪುಡಿ ಹಾಕೋಣ. MDH ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಟೇಬಲ್ ಸ್ಪೂನ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ಬಿಡೋಣ ಅಷ್ಟೇ. ನೋಡಿ ಬೇಳೆ ಬೇಯಿಸ್ಕೋಬೇಕಾದ್ರೆ ಟೊಮೊಟೊನೂ ಬೇಯಿಸಿದೆ, ಒಂದು 4 ಟೊಮೊಟೊ. ಈಗ ಟೊಮೊಟೊ ರಸ ಮಾಡ್ಕೊಳ್ಳೋಕ್ಕೆ ಆ ಟೊಮೊಟೊನ ಚೆನ್ನಾಗಿ ಕಿವುಚ್ಕೊಳ್ಳಿ. ಕಿವುಚ್ಕೊಂಡು ಇಲ್ಲಿ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಪುಡಿ ಸಾಕು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ.
ಇಲ್ಲಿ ಒಂದು 2 ಟೊಮೊಟೊ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಬೇಳೆ ಬೇಯಿಸ್ಕೊಂಡಿದ್ದೆ, ಒಂದು ಸ್ಪೂನು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಕಟ್ಟಿತ್ತು, ಅದನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈಗ ರಸಮ್ ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1-1.5 ಚಮಚ ಜೀರಿಗೆ, 2 ಚಮಚದಷ್ಟು ಮೆಣಸು, 1/4 ಚಮಚದಷ್ಟು ಮೆಂತ್ಯ, ಓಕೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಧನಿಯಾ, ಒಂದು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು 6-7 ಎಸಳು ಬೆಳ್ಳುಳ್ಳಿ. ಇದನ್ನು ಚೆನ್ನಾಗಿ ತರತರಿಯಾಗಿ ರುಬ್ಕೋಬೇಕು. ನೋಡಿ ಈ ರೀತಿ ರುಬ್ಕೊಳ್ಳಿ ಸಾಕು. ಈಗ ರಸಮ್ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಸಿಡಿಲಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಒಂದು 3 ಒಣಮೆಣಸಿನ್ಕಾಯಿ, ಮಾಡಿರುವಂಥ ಮಸಾಲೆ ಫ್ರೈ ಆದಮೇಲೆ ರೆಡಿ ಮಾಡ್ಕೊಂಡಿದ್ದೀವ ರಸಮ್ ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಇಳಿಸ್ಕೊಂಡ್ಬಿಡೋಣ. ಈಗ ಪಾಯಸ ಮಾಡೋಣ. ಅದಕ್ಕೆ ನಾನು ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನೋಡಿ ತುಪ್ಪ ಬಿಸಿಯಾಗಿದೆ. ಗೋಡಂಬಿ, ಪಿಸ್ತಾ, ನಿಮ್ಮಲ್ಲಿ ಏನಿದೆಯೋ ಅದು ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸು ಹಾಕ್ಕೊಂಡು ಚೆನ್ನಾಗಿ ಉಟ್ಕೊಳ್ಳಿ. ನೋಡಿ ಗೇರು ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನಾನು ಹೆಸರು ಬೇಳೆನ 1-2 ವಿಷಲ್ ಅಷ್ಟು ಕುಗ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನ ಇದರೊಳಗೆ ಹಾಕ್ಕೊಳ್ಳೋಣ. ಪಾಯಸಕ್ಕೆ ಒಂದು 4-5 ಬಾದಾಮಿ, ಸ್ವಲ್ಪ ತೆಂಗಿನಕಾಯಿ ತುರಿ, 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗಾದ್ಮೇಲೆ ನಾವು ರುಬ್ಬಿರೋಂಥ ಮಿಶ್ರಣ ಏನಿದೆ ಇದನ್ನು ಹಾಕ್ಬಿಟ್ಟು, ನೋಡಿ ಈ ರುಬ್ಬಿರೋ ಮಿಶ್ರಣವನ್ನು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಇಳಿಸ್ಕೊಳ್ಳೋಣ. ಅಷ್ಟೇ, ಪಾಯಸ ರೆಡಿ ಆಗುತ್ತೆ. ನೋಡಿ ವಡೆ ಮಾಡೋಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಬಿಡಿ. ಒಂದು ಸ್ವಲ್ಪ ಶುಂಠಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸ್ವಲ್ಪ ಸೋಂಪು ಹಾಕೋಬೇಕು. ಒಂದು ಚೂರು ಸೋಂಪು ಹಾಕ್ಕೊಳ್ಳಿ. ಒಂದು ಸಣ್ಣ ಪೀಸ್ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನ ತರತರಿಯಾಗಿ ರುಬ್ಕೊಡಿ. ನೋಡಿ ವಡೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಓಕೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾವು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀವಿ. ನಾವು ರುಬ್ಬಿದ್ವಲ್ಲ ತರತರಿಯಾಗಿ ಆ ಮಸಾಲೆ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಬೇಳೆನ ಸ್ವಲ್ಪ ಚೆನ್ನಾಗಿ ರುಬ್ಬಿ ಅದ್ರಾಗ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ವಡೆ ಬಿಡೋದಷ್ಟೇ. ನೋಡಿ 2 ಅವರ್ ಕಡಲೆಬೇಳೆ ನೆನೆಸ್ಕೊಂಡಿದ್ದೀವಿ. ಅದನ್ನು ಈ ರೀತಿ ತರತರಿಯಾಗಿ ರುಬ್ಬಿ ಹಾಕ್ಕೊಳ್ಳಿ. ಚೆನ್ನಾಗಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಹಾಯ್ ಸ್ನೇಹಿತರೆ, ಹಬ್ಬದ ಅಡುಗೆ ಕಂಪ್ಲೀಟ್ ಆಯಿತು. ನಾನು ನಿಮಗೆ ಇವಾಗ ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂತಂದ್ಬಿಟ್ಟು. ಅದನ್ನು ಯಾವ ರೀತಿ ಬಡಿಸೋದು ಅಂತಲೂ ನಿಮಗೆ ಪ್ರೊಸೀಜರ್ ಹೇಳ್ತೀನಿ ನೋಡಿ. ಈ ರೀತಿ ಯಾವಾಗಾದ್ರು ಒಂದ್ಸಲಿ ಆದರೂ ಹಬ್ಬಕ್ಕೆ ಈ ರೀತಿ ಮಾಡ್ತೀನಿ. ಎಷ್ಟು ದುಡ್ದು ಏನು ಪ್ರಯೋಜನ ರೀ, ಅನ್ನ ಅಲ್ವೇನ್ರಿ, ಹೊಟ್ಟೆಗೆ ತುಂಬೋದು, ಎಷ್ಟು ನಮ್ಮ ಪರಬ್ರಹ್ಮಂ ಸ್ವರೂಪಂ. ಈ ರೀತಿ ಒಂದ್ಸಲಿ ನೀವು ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಬನ್ನಿ ಈಗ ನಾನು ಏನೇನು ಮಾಡಿದ್ದೀನಿ ಅದನ್ನು ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ. ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದೀವಿ ಈ ಸಲ. ನಾವು ಬೇಳೆ ಒಬ್ಬಟ್ಟು ಮಾಡಿಲ್ಲ. ಕಾಯಿ ಒಬ್ಬಟ್ಟು ಸಖತ್ತಾಗಿ ಬಂದಿದೆ. ನೆಕ್ಸ್ಟು ಅವರೆಕಾಯಿ, ಚಪ್ರದ ಅವರೆಕಾಯಿ ಪಲ್ಯ. ನೆಕ್ಸ್ಟು ಕ್ಯಾರೆಟ್ ಪಲ್ಯ. ನೋಡಿ ಕ್ಯಾರೆಟ್ ಪಲ್ಯ. ನೆಕ್ಸ್ಟು ಕೆಸುವಿನ ಗೆಡ್ಡೆ ಪಲ್ಯ. ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ಸ್. ನಮ್ಮ ಮಾವಿನಕಾಯಿ ಶ್ರೀಕರ್ಣಿ. ಸಾಂಬಾರು, ನುಗ್ಗೆಕಾಯಿ ಸಾರು, ಟೊಮೊಟೊ ರಸಂ, ವಡೆ, ಪಾಯಸ, ಬೆಂಡೆಕಾಯಿ ಪಲ್ಯ,
ನೋಡಿ. ಮೊದಲಿಗೆ ಒಂದು ಸ್ವಲ್ಪ ಸಾಲ್ಟು, ನೆಕ್ಸ್ಟು ನೋಡಿ ಉಪ್ಪಿನಕಾಯಿ, ನೆಕ್ಸ್ಟು ನಮ್ಮ ಶ್ರೀಕರಣಿ, ಮಾವಿನಕಾಯಿ ಶ್ರೀಕರಣಿ, ನೆಕ್ಸ್ಟು ಅವರೆಕಾಯಿ, ಚಪ್ಪರದ ಅವರೆಕಾಯಿ ಪಲ್ಯ ನೋಡಿ. ನೆಕ್ಸ್ಟು ಕ್ಯಾರೆಟ್ ಕರಿ, ಕೆಸುವಿನ ಗೆಡ್ಡೆ ಫ್ರೈ, ಸಾಂಬಾರ್, ಕಾಯಿ ಉಪ್ಪಿಟ್ಟು, ಸಬ್ಬಕ್ಕಿ ಹೆಸರುಬೇಳೆ ಪಾಯಸ, ಬೆಂಡೆಕಾಯಿ ಪಲ್ಯ, ವಡೆ, ರಸಂ ನೋಡಿ. ಅಷ್ಟೇ ಈ ಸಲ ನಾವು ಮಾಡಿರುವಂಥ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಮರಿದಿರ ಕ್ಲಿಕ್ ಮಾಡಿಕೊಡಿ. ನಾನು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಗಾಡ್ ಬ್ಲೆಸ್ ಯು. ಎಲ್ಲರೂ ಇದೇ ರೀತಿ ನೀವು ಮಾಡಿ ಮನೆಯಲ್ಲಿ ಒಂದು ದಿವಸ ಖುಷಿಯಾಗಿ ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ.